ಗ್ರಾಮ್ ಚಿನ್ನದ ಬೆಲೆ 30,000 ರೂಪಾಯಿ ದಾಟುತ್ತೆ ಅಂತ ಕೆಲ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇದು ನಿಜಾನಾ? 1963ರಲ್ಲಿ 64 ರೂಪಾಯಿ ಖರ್ಚು ಮಾಡಿದ್ರೆ 10 ಗ್ರಾಮ್ ಬಂಗಾರ ಸಿಕ್ತಿತ್ತು. ಅಂದ್ರೆ 1 ಗ್ರಾಮ್ಗೆ 6 ರೂಪಾಯಿ ಅಷ್ಟೇ. ಈಗ ನಾವು ನೋಡೋದಿದ್ರೆ ಪ್ರತಿ ಗ್ರಾಮ್ಗೆ 12,000 ರೂಪಾಯಿಯ ಆಸುಪಾಸು ಇದೆ. ಇನ್ನೊಂದು 15 ತಿಂಗಳಲ್ಲಿ ಅಂದ್ರೆ 2026ರ ಕೊನೆ ಒಳಗೆ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 15,000 ರೂಪಾಯಿ ದಾಟುತ್ತೆ ಅಂತ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ರಿಪೋರ್ಟ್ ಮಾಡಿದೆ. ಅದೇ ತರ ಬ್ಯಾಂಕ್ ಆಫ್ ಅಮೆರಿಕ ಹೇಳ್ತಾ ಇದೆ 14,000 ರೂಪಾಯಿವರೆಗೂ ರೇಟ್ ಆಗಬಹುದು ಅಂತೇಳಿ. ಅದೇ ರೀತಿ ಬಜಾಜ್ ಫಿನ್ಸರ್ವ್ ಹೇಳ್ತಾ ಇದೆ 1 ಗ್ರಾಮ್ ಚಿನ್ನದ ಬೆಲೆ 14,200 ರೂಪಾಯಿವರೆಗೆ ಹೋಗುತ್ತೆ ಅಂತ. ಇದೇ ಟ್ರೆಂಡ್ ಕಂಟಿನ್ಯೂ ಆದ್ರೆ 2030ರ ಒಳಗೆ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 18,000ದಿಂದ 22,000 ರೂಪಾಯಿವರೆಗೆ ತಲುಪುತ್ತೆ ಅಂತ ಕೆಲ ಎಕ್ಸ್ಪರ್ಟ್ಗಳು ತಜ್ಞರು ಹೇಳ್ತಾ ಇದ್ದಾರೆ. ಹಾಗೆಯೇ 2035ರ ಒಳಗೆ 25,000 ರೂಪಾಯಿವರೆಗೂ ಪ್ರತಿ ಗ್ರಾಮ್ ಚಿನ್ನದ ಬೆಲೆ ತಲುಪುತ್ತೆ ಅಂತ ಅನಲೈಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣಗಳೇನು? ರೂಪಾಯಿ ಮೌಲ್ಯದ ಕುಸಿತ. ಅಂದ್ರೆ ಪ್ರತಿ ವರ್ಷ ಡಾಲರ್ ಎದುರು ರೂಪಾಯಿ ಮೌಲ್ಯ 6ರಿಂದ 8% ಕಡಿಮೆ ಆಗ್ತಾ ಇದೆ. ಹಾಗೇನೆ ಹಣದುಬ್ಬರ, ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ 5ರಿಂದ 7% ಹಣದುಬ್ಬರ ಇದೆ. ಈ ಹಣದುಬ್ಬರ ಕೂಡ ಚಿನ್ನದ ರೇಟ್ ಜಾಸ್ತಿ ಆಗೋಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಡಾಲರ್ ಎದುರು ಪ್ರತಿ ರೂಪಾಯಿ ಮೌಲ್ಯ ಕಡಿಮೆ ಆದಾಗ 1% ಚಿನ್ನದ ರಿಟರ್ನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತದೆ. ಸೊ ಹೀಗೆ ಹಣದುಬ್ಬರ, ರೂಪಾಯಿ ಮೌಲ್ಯದ ಕುಸಿತ, RBI ಚಿನ್ನ ಖರೀದಿ ಮಾಡ್ತಿರೋದು ಕಂಟಿನ್ಯೂ ಆಗಿರೋದು, ಜಾಗತಿಕ ಅನಿಶ್ಚಿತತೆ, ಈ ಎಲ್ಲ ಕಾರಣಗಳಿಂದ ಚಿನ್ನದ ಬೆಲೆ ಏರುತ್ತಲೇ ಹೋಗ್ತಿದೆ. ಈ ಕಾರಣಗಳು ಹೀಗೆ ಮುಂದುವರೆದ್ರೆ ಚಿನ್ನದ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.